ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಅಪರೂಪದ ಸ್ಪರ್ಧಿ ಅಶ್ವಿನಿ, ಹೋರಾಟಗಾರ್ತಿ, ತಾಯಿ, ಸಹೋದರಿ, ಜಗಳಗಂಟಿ, ಮಾಸ್ಟರ್ ಮೈಂಡ್ ಹೀಗೆ ಆಟದ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿಯಾಗಿ ತಮ್ಮನ್ನ ತೋರ್ಪಡಿಸಿಕೊಂಡಿದ್ರು ಮತ್ತು ಗಿಲ್ಲಿಗೆ ನಿಜವಾದ ಪ್ರತಿಸ್ಪರ್ಧಿ ಅನಿಸಿಕೊಂಡಿದ್ದಾರೆ. ಇನ್ನು ಅಶ್ವಿನಿಗೆ ಇರುವಂತಹ ರಕ್ಷಣಾ ವೇದಿಕೆ ಹಿನ್ನೆಲೆ ಹಾಗೂ ದಿಟ್ಟ ಮಹಿಳೆಯಾಗಿ ಅವರು ಸಂಪಾದಿಸಿರುವಂತಹ ಮಹಿಳಾ ಫ್ಯಾನ್ಸ್ ಕಾರಣಕ್ಕೆ ಅಶ್ವಿನಿ ಗೆಲ್ಲುವ ಸ್ಪರ್ಧಿ ಎನಿಸಿಕೊಂಡಿದ್ರು. ಆದ್ರೆ ಎರಡನೆಯ ರನ್ನರ್ ಅಪ್ ಆಗಿದ್ದಾರೆ. ಅಶ್ವಿನಿ ಗೌಡ ಇಡೀ ಸೀಸನ್ ನಲ್ಲಿ ಆರಂಭವಾದಾಗಿನಿಂದಲೂ ಕೂಡ ಒಂದಲ್ಲ ಒಂದು ಕಾರಣಕ್ಕೆ ವೈರಲ್ ಆಗ್ತಾನೆ ಇದ್ರು. ಆರಂಭದಲ್ಲಿ ಬಲು ಗಂಭೀರವಾಗಿ ಪ್ರಬುದ್ಧೆಯಾಗಿ ತಮ್ಮನ್ನ ತಾವು ತೋರ್ಪಡಿಸಿಕೊಂಡಂತಹ ಅಶ್ವಿನಿ ರಕ್ಷಿತಾರ ಘಟನೆಯ ಬಳಿಕ ಮನೆಯಲ್ಲಿ ವಿಲನ್ ರೀತಿ ಬಿಂಬಿತವಾಗಲು ಆರಂಭಿಸಿದ್ರು. ಆತ್ಮ ಗೌರವಕ್ಕಾಗಿ, ಇತರರ ಗೌರವಕ್ಕಾಗಿ, ಸ್ವ ಆತ್ಮ ಗೌರವಕ್ಕಾಗಿ, ಟಾಸ್ಕ್ಗಾಗಿ, ಅಧಿಕಾರಕ್ಕಾಗಿ ಹೀಗೆ ಹಲವು ಕಾರಣಗಳಿಗೆ ಅವರೊಟ್ಟಿಗೆ ಬಹಳ ಜಗಳವಾಡಿದಂತಹ ಅಶ್ವಿನಿ ಅವರನ್ನ ಜಗಳಗಂಟಿ ಅಂತಾನೆ ಮನೆಯಲ್ಲಿ ಹಲವರು ಬಿಂಬಿಸಿದ್ರು. ಅಶ್ವಿನಿ ಅವರನ್ನ ಈಗ ಗಿಲ್ಲಿ ಅಂಡ್ ಗ್ಯಾಂಗ್ ನಾನಾ ರೀತಿಯಲ್ಲಿ ಟೀಕೆ ಮಾಡಿತ್ತು. ಸ್ವತಃ ಗಿಲ್ಲಿ ಅಶ್ವಿನಿಯನ್ನ ಮುದುಕಿ, ಹಲ್ಲು ಸೆಟ್ಟು, ಬಿಳಿ ಕೂದಲು ಎಂದೆಲ್ಲ ಹೀನಾಯವಾಗಿ ಟೀಕೆ ಮಾಡಿದ್ರು. ಅಷ್ಟೆಲ್ಲ ಅವಮಾನಗಳಿಗೂ ಆದ್ರೂ ಕೂಡ ಈಗ ಒಮ್ಮೆಯೂ ಸಹ ಬಿಟ್ಟು ಕೊಡದೆ ಹೋರಾಡಿದ್ರು. ಸ್ವತಃ ಗಿಲ್ಲಿಯೇ ಅವರಷ್ಟು ಗಟ್ಟಿ ಮಹಿಳೆಯನ್ನ ನಾನು ನೋಡಿಲ್ಲ ಅಂದ್ಬಿಟ್ರು. ಅವಶ್ಯಕತೆ ಇದ್ದಾಗ ಹುಲಿಯಂತೆ ಹೋರಾಡಿದ ಅಶ್ವಿನಿ ಸುದೀಪ್ ಹೇಳಿದ ಮೇಲೆ ಅನಾಚಾರಕ್ಕಾಗಿ ತಮ್ಮ ವ್ಯಕ್ತಿತ್ವವನ್ನೇ ಬದಲಿಸಿಕೊಂಡು ಮೆತ್ತಗಾಗಿ ಬಿಟ್ರು. ಇನ್ನು ಅವರು ಅವಮಾನಗಳನ್ನ ನಗುವಿನಿಂದಾನೇ ಸಹಿಸಿಕೊಂಡ್ರು. ಒಟ್ಟಾರೆ ಎಲ್ಲಾ ರೀತಿಯಲ್ಲೂ ಕೂಡ ಅಶ್ವಿನಿ ಆಟ ಆಡಿದ್ರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.